ಟಾಕ್ಸಿಕ್ 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 ಇಟ್ಸ್ ಅ ಫಂಟಾಸ್ಟಿಕ್ ಮೂವಿ. ನಾನು ಇವಾಗ ಹೇಳೋಕೆ ಹೊರಟಿರೋದು ಯಾರು ನೆಗೆಟಿವ್ ಆಗಿ ರಿವ್ಯೂ ಮಾಡ್ತಿದ್ದಾರಲ್ಲ ಅವ್ರಿಗೆ. ಅಲ್ರಯ್ಯ, ನಿಮ್ಮ ಪ್ರಾಬ್ಲಮ್ಮೇ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಾನು ಇವಾಗ ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ನಮ್ಮಂಥ ಕಲಾವಿದರು, ಹೊಸಬರು, ಪ್ರೊಡ್ಯೂಸರು, ಹೊಸ ಡೈರೆಕ್ಟ್ರು ಒಂದು ಚಿಕ್ಕದೊಂದು ಕತೆ ಮಾಡಿಕೊಂಡು ಕಮ್ಮಿ ಬಜೆಟಲ್ಲಿ ಸಿನಿಮಾ ಮಾಡಿದ್ರೆ ಅದನ್ನೂ ನೋಡೋಕ್ಕೆ ಬರಲ್ಲ. ಅಯ್ಯೋ ಹೊಸಬರು ಯಾರೂ ಪರಿಚಯ ಇಲ್ಲ, ಹೀಗೆ ಹಾಗೇನು ಮಾತಾಡೋದು ಆ ಸಿನಿಮಾ ಬಗ್ಗೆ. ಓಕೆ, ನಮ್ಮ ಸ್ಟಾರ್ಗಳು ಸಿನಿಮಾ ಮಾಡಿದಾಗ ಅಯ್ಯೋ ತುಂಬ ಬಿಲ್ಡಪ್ ಆಯಿತು, ಅದಾಯಿತು, ಕತೆ ಇಲ್ಲ, ಮತ್ತೊಂದಿಲ್ಲ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಮಟ್ಟಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅದು ಹಾಲಿವುಡ್ ರೀತಿಲಿ ಆಯಿತು. ಇವಾಗ ಇದನ್ನು ನೋಡಿಬಿಟ್ಟು ಕತೆ ಚೆನ್ನಾಗಿಲ್ಲ, ಕತೆ ಇಲ್ಲ, ವಾಟ್ ಈಸ್ ದಿಸ್ ಬುಲ್ಶಿಟ್? ಫಸ್ಟ್ ಆಫ್ ಆಲ್ ಒಬ್ಬ ಕನ್ನಡಿಗ ಅಲ್ಲಿವರೆಗೂ ಹೋಗಿದ್ದಾನೆ ಅನ್ನೋದು ಕನ್ನಡಿಗರಾದ ನಮ್ಮ ಹೆಮ್ಮೆ. ಫಸ್ಟು ಅದನ್ನು ತಲೆಲಿಟ್ಕೊಳ್ಳಿ. ಯಾರು ಹೇಟ್ ಮಾಡ್ತಿದ್ರಲ್ಲ, ಬಾಯಿ ಬಂದಂಗೆ ರಿವ್ಯೂ ಮಾಡ್ತಿದ್ದೀರಾ, ಬಿಡಿ, ತೆಲುಗು ಬಿಡಿ, ತಮಿಳು ಬಿಡಿ, ನಮ್ಗೆ ಬೇಕಾಗಿಲ್ಲ. ಕನ್ನಡದವರು ಅಲ್ರಯ್ಯ, ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ನಮ್ಮ ಕನ್ನಡ ಹುಡುಗನ ಬಗ್ಗೆನೇ ಹಿಂಗೆ ಮಾತಾಡ್ತಿದ್ರಲ್ಲ ಸಿನಿಮಾ ಬಗ್ಗೆ, ನಿಮಗೆ ಒಂದು ಚೂರು ನಾಲೆಜ್ ಅನ್ನೋದಿಲ್ವಾ? ಫಸ್ಟ್ ಆಫ್ ಆಲ್ ನಿಮಗೆ ಕನ್ನಡ ಆಡಿಯನ್ಸ್ಗೆ ಏನು ಗೊತ್ತಾ, ನಮ್ಮ ಇವಾಗ ಏನು ಹೇಟ್ ಮಾಡ್ತಿದ್ದೀರಲ್ಲ, ನಿಮಗೆ ಕನ್ನಡ ಸಿನಿಮಾಗಳು ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಬರಲ್ಲ. ಸಿನಿಮಾ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ಯಾರು ಹೇಟ್ ಮಾಡ್ತಿರಲ್ಲ ಇಂಥ ಸಿನಿಮಾಗಳನ್ನ, ನಿಮಗೆ ಸಿನಿಮಾಗಳು ನೋಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಟೇಸ್ಟೇ ಇಲ್ಲ. ಈ ಹಿಂದೆ ನಮ್ಮ ರವಿ ಸರು ಏಕಾಂಗಿ ಅನ್ನೋ ಸಿನಿಮಾ ಮಾಡಿದ್ರು, ಅದು ಯಾರಿಗೂ ಅರ್ಥ ಆಗಲಿಲ್ಲ. ಶಾಂತಿ ಕ್ರಾಂತಿ ಮಾಡಿದ್ರು, ಅದು ಯಾರಿಗೂ ಅರ್ಥ ಆಗಲಿಲ್ಲ. ಪರಮಾತ್ಮ ಸಿನಿಮಾ ಮಾಡಿದ್ರು, ಅದು ಯಾರಿಗೂ ಅರ್ಥ ಆಯ್ತಾ? ಕತೆ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ. ನಿಮ್ಮ ಹೇಟರ್ಸ್ಗಳ ಪ್ರಾಬ್ಲಮ್ಮೇ ಅರ್ಥ ಆಗಲ್ಲ. ಅಷ್ಟು ವರ್ಷ ಕಷ್ಟಪಟ್ಟು 4 ವರ್ಷ ಅಂದರೆ ಸುಮ್ಮನೆನಾ? ಅವ್ರಿಗೇನು ತಲೆ ಬುಡ ಏನೂ ಇಲ್ಲ ಅಂದ್ಕೊಂಡಿದ್ದೀರಾ ಸಿನಿಮಾ ಮಾಡೋಕ್ಕೆ? ಅಷ್ಟು ಖರ್ಚು ಮಾಡಿ ನೀಟಾಗಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿನ ಕೂಡ ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿ ಸಿನಿಮಾನ ಮಾಡಿತ್ತು. ಅದು ಬೇಸಿಕ್ಲಿ ಹಾಲಿವುಡ್ ಸಿನಿಮಾ. ಹಾಲಿವುಡ್ಡಲ್ಲಿ ಅದೇ ಬೇರೆ ಆ್ಯಕ್ಟರ್ಸ್ಗಳು, ಸೂಪರ್ ಸ್ಟಾರ್ಗಳು ಮಾಡಿದರೆ ಇಲ್ಲಿ ಕರ್ನಾಟಕದಲ್ಲಿ ಹಾಕಿಸ್ಬಿಟ್ಟು ಸಾವಿರ ಕೋಟಿ ಮಾಡಿ ತೊಗೊಂಡು ಹೋಗ್ರಯ್ಯ ಅಂತ ಕಳಿಸ್ಬಿಡ್ತೀರ ಅಲ್ವಾ? ಅದೇ ಬೇರೆ ನಮ್ಮ ಅಕ್ಕಪಕ್ಕ ರಾಜ್ಯದಲ್ಲಿ ಯಾರೋ ಮಾಡಿದ್ರೆ, ಓ ಸೂಪರ್, ಏನು ಫೈಟು, ಹಂಗೆ ಹಿಂಗೆ ಅಲ್ಲ ಕಣ್ರೆ. ಅಷ್ಟೊಂದು ನೀಟಾಗಿ ಎಷ್ಟು ಚೆನ್ನಾಗಿ ಅವರೇ ಹೇಳಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಹುಡುಗ, ನಮ್ಮ ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲಲ್ಲಿ ತೊಗೊಂಡು ಹೋಗಿದ್ದಾರೆ ಅಂತ ಖುಷಿ ಪಟ್ಟು ಸಿನಿಮಾ ನೋಡಿ ಸಂಭ್ರಮ ಪಡೋದು ಬಿಟ್ಬಿಟ್ಟು ತಲೆ ಎಲ್ಲ ಬುಡ ಎಲ್ಲ ಮಾತಾಡ್ದಂಗೆ ರಿವ್ಯೂ ಮಾಡ್ತಿರಲ್ಲ. ಒಂದು ಕೆಲಸ ಮಾಡಿ, ನೀವು ಹೇಟ್ರಸ್ ಎಲ್ಲ ಇದ್ದೀರಲ್ಲ, ನೀವೆಲ್ಲ ಒಂದು ಟೀಮ್ ಮಾಡ್ಕೊಂಬಿಟ್ಟು ದುಡ್ಡು ಕೊಡಾಕಿ ನಿಮಗೆ ತಾಕತ್ತಿದ್ರೆ ಇಂಥ ಒಂದು ಸಿನಿಮಾ ಮಾಡಿ ತೋರಿಸಿ. ಅವಾಗ ಗೊತ್ತಾಗುತ್ತೆ. ಅದ್ರ ಗ್ಲೋಬಲ್ ಲೆವೆಲ್ಗೆ ಹೋಗಿ ನೋಡಿ. ಮುಟ್ಟೋಕ್ಕೆ ಬದನೆಕಾಯನೂ ಆಗಲ್ಲ ನಿಮ್ಮ ಕೈಯಿಂದ. ಫಸ್ಟ್ ಆಫ್ ಆಲ್ ಸಿನಿಮಾನ ನೋಡಿ. ಎನಿವೇ ಸರ್, ಸಖತ್ತಾಗಿದೆ ಸಿನಿಮಾ ಸರ್. ಯಶ್ ಸರ್, KVN ಸರ್, ಸಖತ್ತಾಗಿದೆ ಸಿನಿಮಾ. ಆ್ಯಂಡ್ ಎಲ್ಲರೂ ಯಾರು ಸಿನಿಮಾನ, ನಮ್ಮ ಕನ್ನಡ ಸಿನಿಮಾನ ಇನ್ನೂ ಹೆಚ್ಚು ಇಷ್ಟಪಡ್ತಿರೋ ಅಂತ ಹೋಗಿ ಸಿನಿಮಾನ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.